ಪೂರ್ವ ದಿಕ್ಕಿನಲ್ಲಿರುವ ಚಿಂತಲಪಲ್ಲಿ ಎನ್ನುವ ಗ್ರಾಮ ಅದು. ಆ ಊರೊಳಗೆ ನುಗ್ಗುವಾಗನೇ ಸುಂದರವಾದ ಮನೆ, ಮರ ಒಂದು ಕಾಣಿಸ್ತಾ ಇರುತ್ತೆ. ಆ ಊರಲ್ಲಿರುವ ಸದಾನಂದ ತುಂಬಾ ಒಳ್ಳೆಯವನು. ಅವನ ಕೈಯಲ್ಲಾದ ಸಹಾಯವನ್ನು ಕಷ್ಟ ಅಂತ ಬಂದವರಿಗೆ ಮಾಡ್ತಾ ಇದ್ದ. ಅದನ್ನೇ ಕೆಲವರು ಸುಲಭವಾಗಿ ತೆಗೆದುಕೊಂಡು ಸುಳ್ಳು ಹೇಳಿ ಹಣವನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಅವನ ಹೆಂಡತಿ ಲಲಿತಾ ಸ್ವಲ್ಪ ಬುದ್ಧಿವಂತಿಕೆ ಇರೋವಳು. ಅವಳು ತನ್ನ ಗಂಡನನ್ನು ಯಾಮರ್ಸಿ ಯಾರು ಹಣವನ್ನು ತಗೊಳ್ತಾರೋ ಅವರಿಗೆ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಒಂದು ದಿನ ರಾಜಯ್ಯ ಬಂದ್ರು. ಅಪ್ಪ ಸದಾನಂದ ಇದೀಯಪ್ಪ ಮನೆಯಲ್ಲಿ? ಹೀಗೆ ರಾಜಯ್ಯ ಕರೆದಾಗ ಮನೆಯೊಳಗಿನಿಂದ ಸದಾನಂದಂ ಬರಲಿಲ್ಲ. ಲಲಿತಾ ಬಂದ್ಲು. ಲಲಿತನನ್ನು ನೋಡಿದ ತಕ್ಷಣ ತನ್ನೊಳಗೆ ತಾನೇ, ಇದೇನಿದು, ಸದಾನಂದ ಬರ್ತಾನೆ ಅಂತ ನೋಡಿದ್ರೆ ಲಲಿತಾ ಬರ್ತಾ ಇದ್ದಾಳೆ. ಸದಾನಂದ ಮನೇಲಿ ಇಲ್ಲ ಅನ್ಸುತ್ತೆ. ಸದಾನಂದನ್ ಜೊತೆ ನನ್ ಕಷ್ಟ ಹೇಳ್ದೆ, ಅವನೇ ಮನೆಗೆ ಹೋಗಿ ಹಣ ತಗೋ ಅಂತ ಹೇಳಿದಾನೆ ಅಂತ ಇವಳ ಜೊತೆ ಹೇಳಿದ್ರೆ ನನ್ ಕಷ್ಟ ತೀರುತ್ತೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಹೊರಗಡೆ ಲಲಿತನ್ ಜೊತೆ, ಅಮ್ಮ ಲಲಿತಾ, ನಿನ್ನ ಅತ್ತೆಗೆ ತುಂಬಾ ಹುಷಾರಿಲ್ಲಮ್ಮ. ಸದಾನಂದನ್ ಜೊತೆ ಕೇಳ್ದೆ, ಮನೇಲಿ ಲಲಿತಾ ಇದ್ದಾಳೆ, ಕೇಳಿ ತಗೊಳ್ಳಿ ಅಂತ ಹೇಳ್ದ. ಒಂದು ನಿಮಿಷ ಮಾವಯ್ಯ, ಇವಾಗ್ಲೇ ಬರ್ತೀನಿ ಹಾಗೆ ಅಂತ ಹೇಳಿ ಲಲಿತಾ ಮನೆಯೊಳಗೆ ಹೋದ್ಲು. ರಾಜಯ್ಯ ಹೊರಗಡೆ ನಿಂತ್ಕೊಂಡು ಸಂತೋಷ ಪಡುತ್ತಾ ತನ್ನೊಳಗೆ ತಾನೇ, ಈ ಲಲಿತಾ ಕೂಡ ಆ ಸದಾನಂದನಂಗೇನೆ, ತುಂಬಾ ಪೆದ್ದು ಹುಡುಗಿ. ಇವ್ರ ಜೊತೆ ಹೇಗೆ ಆದ್ರೂ ಹಣನ ತಗೊಂಡೋಗ್ಬೇಕು, ಈ ಹಣನ ತಗೊಂಡೋಗಿ ಹಾಗೆ ಅಂತ ಅನ್ಕೊಂಡು ಮನಸ್ಸೊಳಗೆ ತುಂಬಾನೇ ಸಂತೋಷ ಪಡ್ತಿದ್ದ. ಸದಾನಂದ ಹೊಲದ ಕೆಲಸವನ್ನು ಮುಗಿಸಿಕೊಂಡು ರಸ್ತೆಯಲ್ಲಿ ಮನೆಗೆ ಹಿಂತಿರುಗ್ತಾ ಇರುವಾಗ ಗೋವಿಂದು ಸಾವಿತ್ರಿ ದಾರಿಯಲ್ಲಿ ಸಿಕ್ಕಿದ್ರು. ತೇ ಮಾವ, ಎಲ್ಲೋ ಹೊರಟ ಹಾಗಿದೆ? ಎಲ್ಲಿಗೂ ಇಲ್ಲಪ್ಪ, ನಿನ್ ಮನೆಗೇನೆ. ನಾವೆಲ್ಲರೂ ನಿನ್ ಮನೆಯಲ್ಲೇ ತಿನ್ನೋಣ ಅಂತ ಬರ್ತಾ ಇದ್ದೀವಿ. ಅದಕ್ಕೆ ಏನತ್ತೆ, ಸರಿ ಬನ್ನಿ. ಅದಲ್ಲ ಕಣೋ ಸದಾನಂದ, ಒಂದೇ ಊರು, ಪಕ್ಕ ಪಕ್ಕ ಮನೆ ಕೂಡ, ಹಬ್ಬ ಹರಿದಿನ ಏನೂ ಕೂಡ ಇಲ್ಲ. ಹೇಗೆ ಬಂದು ನಿನ್ ಮನೆಯಲ್ಲಿ ಊಟ ಮಾಡೋದು? ಹಾಗೆ ಹೇಳಿದಾಗ ಸಾವಿತ್ರಿ, ಅದೆಲ್ಲ ಯಾಕೆ ಆಲೋಚನೆ ಮಾಡ್ತೀರಾ? ಆ ಹುಡುಗಿ ಲಲಿತಾ ತುಂಬಾ ಘಮಘಮವಾಗಿ ಅಡಿಗೆಯನ್ನು ಮಾಡ್ತಾಳೆ. ಊರಿನ ಜನರೆಲ್ಲ ಬಂದು ಸದಾನಂದನ್ ಮನೇಲಿ ಕುತ್ಕೊಂಡು ತಿನ್ನುವಾಗ ನಾವು ತಿಂದ್ರೆ ಏನು, ಅವನ ಆಸ್ತಿ ಕರಗಿ ಹೋಗುತ್ತಾ? ಏನಪ್ಪಾ ಸದಾನಂದ, ನೀನೇನು ಮಾತಾಡ್ತಾ ಇಲ್ಲ? ಅತ್ತೆ, ನನ್ ಮನೆಗೆ ಬನ್ನಿ ಅಂತ ಕರಿತಾ ಇದ್ದೀನಲ್ವಾ, ಹಾಗೆ ಅಂತ ಹೇಳಿ ಮನೆ ಕಡೆ ಬಂದ್ರು. ಲಲಿತಾ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಗೆ ಬೀಗ ಹಾಕಿ, ಬನ್ನಿ ಮಾವಯ್ಯ. ರಾಜಯ್ಯ ಗೊಂದಲದಿಂದ ನೋಡುತ್ತಾ, ನೀನು ಎಲ್ಲಿಗಮ್ಮ ಸೊಸೆ? ಅದೇ ಮಾವಯ್ಯ, ನೀವೇ ತಾನೇ ಹೇಳಿದ್ರಿ ಅತ್ತೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ, ಅದಕ್ಕೇನೆ ನಾನು ಕೂಡ ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬಂದು ಅಲ್ಲೇ ಅತ್ತೆನ ನೋಡ್ದಂಗೆ ಆಗುತ್ತೆ, ಹಣವನ್ನು ಕೊಟ್ಟಂಗಾಗುತ್ತೆ ಹಾಗೆ ಅಂತ ಹೇಳಿದಾಗ ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ, ನೀನು ಯಾಕಮ್ಮ ಆ ವಾಸನೆಯಲ್ಲಿ? ಬೇಡಮ್ಮ, ನಿನ್ ಮನೇಲಿರು. ಅಯ್ಯೋ ಮಾವಯ್ಯ, ಮೂಗಿಗೆ ಮಾಸ್ಕ್ ಹಾಕೋತೀನಿ. ಅಯ್ಯೋ ಬೇಡ ಕಣಮ್ಮ, ನಿನ್ನ ಅತ್ತೆ ಅಲ್ಲಿ ರಕ್ತವಾಂತಿ ಮಾಡ್ತಾ ಇದ್ದಾಳೆ, ಅದನ್ನ ನೋಡಿದ್ರೆ ನೀನು ತಲೆ ತಿರುಗಿ ಬಿದ್ದೋಗ್ತೀಯ. ನೀನು ಬರ್ಬೇಡಮ್ಮ ಸೊಸೆ, ಆ ದುಡ್ಡನ್ನ ಕೊಡು, ನಾನೇ ತಗೊಂಡೋಗ್ತೀನಿ. ರಕ್ತ ಕಂಡ್ರೆ ಏನ್ ಮಾವಯ್ಯ, ಅದೆಲ್ಲ ನನ್ಗೇನು ಬೇಜಾರಿಲ್ಲ, ಬನ್ನಿ ನಿಮ್ ಜೊತೆ ನಾನು ಕೂಡ ಹಾಸ್ಪಿಟ್ಲಿಗೆ ಬರ್ತೀನಿ. ಹೀಗೆ ಲಲಿತಾ ಮನೆಯಿಂದ ಹೊರಡ್ತಾ ಇರುವಾಗ ರಾಜಯ್ಯ ತನ್ನೊಳಗೆ ತಾನೇ, ಅಯ್ಯಯ್ಯೋ, ಈ ಹುಡುಗಿ ಇವಾಗ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಸಿಕ್ಕಾಕೋತೀನಿ. ಆವಾಗ ಖಂಡಿತವಾಗಿ ಹಣ ಯಾರಿಗೆ ಮಾವಯ್ಯ ಅಂತ ಕೇಳ್ತಾಳೆ. ಪಕ್ಕದೂರಲ್ಲಿರುವ ನನ್ನ ಎರಡನೇ ಹೆಂಡತಿಗೆ ಅಂತ ಹೇಳಕ್ಕಾಗಲ್ವಲ್ಲ, ಇವಾಗ ಏನ್ ಮಾಡೋದು ಹಾಗೆ ಅಂತ ಅನ್ಕೊಳ್ತಿರುವಾಗ, ಇಲ್ಲಿ ನೋಡಿ ಮಾವಯ್ಯ, ಇನ್ ಮುಂದೆ ಆದ್ರೂ ಬುದ್ಧಿಯಿಂದ ಇರಿ. ಇಲ್ಲ ಅಂದ್ರೆ ಸದಾನಂದನಿಗೆ ಹೇಳ್ಬೇಡಮ್ಮ, ನೀನು ಏನ್ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಹೌದಾ? ಹಾಗಾದ್ರೆ ಇವಾಗ್ಲೇ ಕಾಡಿಗೆ ಹೋಗಿ ಉದೆಯನ್ನು ಕಡಿದು ಅದನ್ನ ಟೌನಿಗೆ ಹೋಗಿ ಮಾರಾಟ ಮಾಡಿ ಮೊದಲನೇ ಅತ್ತೆಗೆ ಎರಡನೇ ಅತ್ತೆಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಇವಾಗ ಏನು ಮಾಡಲಾಗದೆ ರಾಜಯ್ಯ ಕೊಡಲಿಯನ್ನು ತೆಗೆದುಕೊಂಡು ಕಾಡಿಗೆ ಹೊರಡುತ್ತಾ, ಏನಾದ್ರೂ ಸೊಸೆಯ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ ಹೇಳಿ ಅಲ್ಲಿಂದ ಹೊರಟು ಹೋದ. ಈ ಕಡೆ ಮನೆಗೆ ಸದಾನಂದ, ಗೋವಿಂದ, ಸಾವಿತ್ರಿ ಬಂದ್ರು. ಅವರನ್ನು ನೋಡಿದ ತಕ್ಷಣ ಸಾವಿತ್ರಿಗೆ ಎಲ್ಲಿಲ್ಲದ ಕೋಪ ಬಂತು. ಆದ್ರೆ ಆ ಕೋಪವನ್ನು ಅವಳು ತೋರಿಸ್ಲಿಲ್ಲ. ಅವಳು ತನ್ನೊಳಗೆ ತಾನೇ, ಹಬ್ಬ, ಇವರು ಇಲ್ಲಿಂದ ಎಲ್ಲಿಗಾದ್ರೂ ಹೊರಟ್ರೆ ಚೆನ್ನಾಗಿರುತ್ತೆ. ಈ ಚಿಕ್ಕಪ್ಪ ಇಲ್ಲೇ ಬಂದು ಕೂತ್ಕೋತಾರೆ, ಏನ್ ಮಾಡೋದು ಇವಾಗ? ಅಡಿಗೆ ಮಾಡ್ಬೇಕೇ? ಈ ಸಲ ನನ್ನ ಹೇಟಿಂದ ಇವರು ತಪ್ಪಿಸ್ಕೊಳ್ತಿದ್ದಾರೆ. ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಹೊರಗಡೆ ಮಾತ್ರ ಪ್ರೀತಿಯಿಂದ ಮಾತಾಡ್ಸಿದ್ಲು. ಚಿಕ್ಕಪ್ಪ, ಏನು ಇಷ್ಟು ದೂರ ಬಂದಿದ್ದೀರಾ? ಇವರಿಬ್ರು ಇವತ್ತು ನಮ್ಮನೆಯಲ್ಲೇ ಇದ್ಕೊಂಡು ನಿನ್ ಕೈ ಅಡಿಗೆ ರುಚಿ ನೋಡ್ಬೇಕು ಅಂತ ಬಂದಿದ್ದಾರೆ.
ತುಂಬಾ ಸಂತೋಷ ಚಿಕ್ಕಪ್ಪ. ಪಕ್ಕದ ಬೀದಿಯಲ್ಲೇ ಮನೆ, 10 ಎಕರೆ ಹೊಲ, ಮನೆ ಎಲ್ಲ ಇದೆ. ಹಾಗೆ ಇದ್ರೂ ಕೂಡ ಇಂತಹ ಬಡವರ ಮನೆಯಲ್ಲಿ ಊಟ ಮಾಡ್ಬೇಕು ಅಂತ ಬಂದಿದ್ದೀರಲ್ವಾ, ನಿಮ್ನ ನಾನು ತುಂಬಾ ಮೆಚ್ಕೋತೀನಿ. ಲಲಿತನ ಮಾತಿನಲ್ಲಿರುವ ಅರ್ಥವನ್ನು ಅವರಿಬ್ಬರು ಅರ್ಥ ಮಾಡ್ಕೊಂಡ್ರು. ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು. ಸರಿ ಸರಿ, ಏನೇ ಆಗ್ಲಿ ಬನ್ನಿ, ಆ ಕಡೆ ಕೂತ್ಕೊಳ್ಳಿ, ನಿಮ್ಗೆ ಅಡಿಗೆ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ಸದಾನಂದಂ ಅಲ್ಲಿ ಕೂತ್ಕೊಂಡ. ಅವಾಗ್ಲೇ ಇನ್ನೊಬ್ಬ ರೈತನಾದ ಚುಕ್ಕಯ್ಯ ಸೈಕಲ್ ಅಲ್ಲಿ ಬಂದು, ಸದಾನಂದ, ಇವಾಗ್ಲೇ ಬಾವಿ ಹತ್ರ ಕರೆಂಟ್ ಬಂತಂತೆ, ನಾನು ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ? ಆ ಮಾತನ್ನು ಕೇಳಿದ ಲಲಿತಾ ತನ್ನ ಮನಸ್ಸೊಳಗೆ ಸಂತೋಷ ಪಡುತ್ತಾ, ಹಬ್ಬ, ದೇವ್ರಿದ್ದಾನೆ, ನನ್ ಮಾತ ಅವನಿಗೆ ಕೇಳಿಸ್ತು ಅನ್ಸುತ್ತೆ. ಇವಾಗ ಈ ಮನುಷ್ಯ ಕೆಲ್ಸಕ್ಕೆ ಹೋದ್ರೆ ಸಂಜೆ ತನಕ ಬರೋದಿಲ್ಲ, ಇವರಿಗೆ ನಾನು ಸರಿಯಾದ ಪಾಠವನ್ನು ಕಲಿಸ್ತೀನಿ ಹಾಗೆ ಅಂತ ಅನ್ಕೊಂಡಿರುವಾಗ ಸದಾನಂದ ಮಾತ್ರ, ಚಿಕ್ಕಯ್ಯ ಬರ್ತೀನಿರು, ಇಬ್ರು ಒಟ್ಟಿಗೆ ಹೋಗೋಣ. ಲಲಿತಾ, ನಾನು ಹೊಲದತ್ರ ಹೋಗ್ ಬರ್ತೀನಿ, ಅತ್ತೆ ಮಾವನಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಅಡಿಗೆ ಮಾಡಿ ಹೊಟ್ಟೆ ತುಂಬಾ ಬಡ್ಸು, ಸರಿರಿ ಹಾಗೆ ಅಂತ ಹೇಳಿದಾಗ ಅವನು ಕೂಡ ಹೊರಟು ಹೋದ. ಮಂಚದಲ್ಲಿ ಕೂತಿರುವ ಸಾವಿತ್ರಿ ದಂಪತಿ ಹತ್ರ ಲಲಿತಾ ಬಂದ್ಲು. ಚಿಕ್ಕಪ್ಪ, ಚಿಕ್ಕಮ್ಮ, ಏನ್ ತಿಂತೀರಂತ ಹೇಳಿ, ಅಡಿಗೆ ಮಾಡಿ ಹಾಕ್ತೀನಿ. ನಮಗೆ ಏನ್ ಬೇಕು ಅಂತ ಯಾಕಮ್ಮ ಕೇಳ್ತೀಯಾ? ನಿನ್ ಕೈಯಿಂದ ಏನ್ ಮಾಡ್ಕೊಟ್ರು ರುಚಿಯೇ. ಚಿಕ್ಕಮ್ಮ, ಚಿಕ್ಕಪ್ಪ ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ, ನೀವ್ ಹೇಳಿ. ಮದುವೆ ಊಟ ಏನು ಬೇಕಾಗಿಲ್ಲಮ್ಮ, ಸಾಧಾರಣವಾದ ಅಡಿಗೆ ಮಾಡಿದ್ರೆ ಸಾಕು. ಸಾಂಬಾರ್ ಮಾಡು, ಆಮೇಲೆ 2 ರೀತಿಯ ಪಲ್ಯ ಮಾಡು. ಸಾಂಬಾರಿಗೆ ದೊಡ್ಡ ಈರುಳ್ಳಿ ಹಾಕ್ಬೇಡ, ಸಣ್ಣ ಈರುಳ್ಳಿ ಹಾಕು, ಯಾಕೆಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ವಾ, ಕೊಂಡು ಹೊಟ್ಟೆಗೆ ಹೋಗ್ಬೇಕಲ್ವಾ. ಸ್ವಲ್ಪ ತುಪ್ಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಊಟ ಬಾಯಲ್ಲಿಟ್ರೆ ಜಾರ್ಕೊಂಡು ಹೊಟ್ಟೆಗೆ ಹೋಗ್ಬೇಕು. ಸರಿ ಚಿಕ್ಕಮ್ಮ, ಹಾಗೇನೆ ಮಾಡ್ಕೊಡ್ತೀನಿ. ಲಲಿತಾ ಹೊರಗಡೆ ಹೋದ್ಲು. ಸಾವಿತ್ರಿ ಗೋವಿಂದ ಇಬ್ರು ಕೂತ್ಕೊಂಡು ಮಾತಾಡ್ತಾನೆ ಇದ್ರು. ಲಲಿತಾ ಮನೆಯೊಳಗೆ ಬಂದು ಆರಾಮವಾಗಿ ಮಲಗಿ ನಿದ್ರೆ ಮಾಡಿದ್ಲು. 1 ಗಂಟೆ ಕಳೆದ ನಂತರ, ಏನ್ರಿ ಸಾವಿತ್ರಿ ಇನ್ನು ಊಟಕ್ಕೆ ಕರೀಲೇ ಇಲ್ಲ? ಸಾವಿತ್ರಿ, ನೀನು 2 ರೀತಿಯ ಅಡಿಗೆ ಕೇಳಿದೀಯಾ? 16 ರೀತಿಯ ಅಡಿಗೆ ಕೇಳ್ಬಿಟ್ಟು ಇವಾಗ ಅದೆಲ್ಲ ಮಾಡ್ಕೊಂಬರ್ಲಿಕ್ಕೆ ಸಮಯ ಆಗಲ್ವಾ ಹೇಳು? ಸಾವಿತ್ರಿ ಏನೋ ಮಾತನಾಡದೆ ಮೌನವಾಗಿ ಕೂತಿದ್ಲು. ಸಮಯ ಕಳೀತಾ ಇತ್ತು. 2 ಗಂಟೆಗಳ ಕಾಲ ಹಾಗೆ ಕೂತಿದ್ರಿಂದ ಅವರಿಬ್ಬರಿಗೂ ತುಂಬಾನೇ ಹಸಿವಾಯಿತು. ರೀ, ನೀವು ಇಲ್ಲೇ ಕೂತ್ಕೊಳ್ಳಿ, ಲಲಿತಾ ಒಳಗೆ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರ್ತೀನಿ ಹಾಗೆ ಅಂತ ಒಳಗೆ ಹೋದ್ಲು. ಒಳಗೆ ಹೋಗಿ ನೋಡಿದ್ರೆ ಲಲಿತಾ ನಿದ್ರೆ ಮಾಡುವುದನ್ನು ನೋಡಿ ಸಾವಿತ್ರಿಗೆ ಕೋಪ ಬಂತು. ಏನಮ್ಮ ಇದು, ಅಡಿಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದೀಯಾ ಹಾಗೆ ಅಂತ ಕಿರ್ಚಿದಾಗ ಗೋವಿಂದ ಶಬ್ದ ಕೇಳಿ ಒಳಗೆ ಬಂದ. ಲಲಿತಾನು ನಿದ್ರೆಯಿಂದ ಎದ್ದು, ಚಿಕ್ಕಮ್ಮ, ನಾನು ಅಡಿಗೆ ಮಾಡಕ್ಕೆ ಹೋದ್ನಾ, ಆವಾಗ ಕಾಲು ಜಾರಿ ಕೆಳಗ್ ಬಿದ್ಬಿಟ್ಟೆ. ಎಷ್ಟೇ ಕರೆದ್ರು ಕಿರ್ಚಾಡಿದ್ರು ನೀವಿಬ್ರು ಬರ್ಲೇ ಇಲ್ಲ. ನಡಿಯಕ್ಕಾಗದೆ ನಿಧಾನವಾಗಿ ಎದ್ದು ಹಾಗೆ ಬಂದು ಬೆಡ್ ಮೇಲೆ ಮಲ್ಕೊಂಡೆ. ಅಯ್ಯೋ ಮಗಳೇ, ನೀನ್ ಕರ್ದಿದ್ದು ಕೇಳಲಿಲ್ಲ, ನೋವೇಗಮ್ಮ ಇದೆ? ಇವಾಗ ನೋವು ಇದೆ ಚಿಕ್ಕಪ್ಪ, ಮಾತ್ರೆ ಏನು ಹಾಕೊಂಡಿಲ್ಲ ಅಲ್ವಾ? ಸರಿ, ನೀವು ತುಂಬಾ ಹಸಿವಲ್ಲಿರ್ತೀರಾ, ಕೂತ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ. ಅಯ್ಯೋ, ಇಷ್ಟೊಂದು ನೋವಲ್ಲಿ ಹೇಗಮ್ಮ ಮಾಡ್ತೀಯಾ? ಬೇಡಮ್ಮ, ನಾನು ಅಡಿಗೆ ಮಾಡ್ತೀನಿ. ಅದಲ್ಲ ಚಿಕ್ಕಮ್ಮ. ಅಯ್ಯೋ, ನೀನೇನು ಆಲೋಚನೆ ಮಾಡ್ಬೇಡಮ್ಮ, ಏನ್ ಮಾಡ್ಬೇಕು ಅಂತ ಹೇಳು, ನಿನ್ ಚಿಕ್ಕಮ್ಮ ಮಾಡ್ತಾಳೆ ಹಾಗೆ ಹೇಳಿದಾಗ ಲಲಿತಾ ಅವಳ ಮನ್ಸಲ್ಲಿ, ನನಗ್ ಬೇಕಾಗಿದ್ದು ಕೂಡ ಅದೇ ತಾನೆ ಚಿಕ್ಕಮ್ಮ ಹಾಗೆ ಅಂತ ಹೊರಗಡೆ ಮಾತ್ರ, ಚಿಕ್ಕಮ್ಮ ಮೊದ್ಲು ಬಟ್ಟೆ ಹೋಗಿರಿ, ಆಮೇಲೆ ಮನೆ ಹಿತ್ಲಲ್ಲಿ ಪಾತ್ರೆ ಹಾಕಿದೀನಿ, ಅದನ್ನ ಕೂಡ ತೊಳೆದ್ಬಿಡಿ. ಇದೆಲ್ಲ ಮಾಡಿ ಆದ್ಮೇಲೆ ಸ್ನಾನ ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗಿ, ಎಲ್ಲನೂ ಆದ್ಮೇಲೆ ಊಟ ಮಾಡ್ಕೊಳ್ಳಿ ಹಾಗೆ ಅಂತ ಹೇಳಿದಾಗ ಸಾವಿತ್ರಿಗೆ ತುಂಬಾನೇ ಭಯ ಆಯಿತು. ಎಲ್ಲ ಕೆಲಸ ನಾನೇ ಮಾಡಿದ್ರು ಕೂಡ ಆಮೇಲೆ ತುಂಬಾ ಅಡಿಗೆ ಮಾಡ್ಕೊಂಡು ಮನೆಗೆ ತಗೊಂಡೋಗ್ಬೋದು ಹಾಗೆ ಅನ್ಕೊಂಡು ಹಿತ್ತಲಿಗೆ ಬಂದ್ಲು. ಅವಿ ಹತ್ರ ಒಂದ್ ಕಡೆ ಬಟ್ಟೆ ಇತ್ತು, ಪಾತ್ರೆ ಕೂಡ ತೊಳಿಯಕ್ ಹಾಕಿದ್ಲು. ನಮ್ಮನೇಲಿ ನಾನು ಯಾವತ್ತೂ ಇಷ್ಟೊಂದು ಕೆಲಸ ಮಾಡ್ಲಿಲ್ಲ. ಅಯ್ಯೋ, ಇಲ್ಲಿ ಮಾತ್ರ. ಮತ್ತೆ ನೀನ್ ಕೇಳಿದ ಅಡಿಗೆ ಎಲ್ಲ ಬರುತ್ತಾ? ಮಾಡು, ಈ ಕಡೆ ಮಾಡ್ಲೇಬೇಕು ಅಂತ ಸಾವಿತ್ರಿ ಕೆಲಸ ಮಾಡಕ್ಕೆ ಹೋದ್ಲು. ಗೋವಿಂದ ಕೂಡ ನೀರನ್ನು ತೆಗೆದುಕೊಟ್ಟ. ಮೊದ್ಲು ಬಟ್ಟೆ ಒಗ್ದು ಪಾತ್ರೆ ತೊಳೆದು ಎಲ್ಲಾ ಕೆಲಸವನ್ನು ಮುಗಿಸಿದ್ಲು. ಅದನ್ನ ನೋಡಿ ಲಲಿತಾ ನಗ್ತಾ ನಿಂತಿದ್ಲು. ಇದರಲ್ಲಿ ಕತ್ತಲಾಯಿತು. ಸಾವಿತ್ರಿ ತುಂಬಾನೇ ಸುಸ್ತಾಗಿ ಅಡಿಗೆ ಮಾಡ್ಲಿಲ್ಲ. ರೀ, ಅಡಿಗೆ ಮಾಡಕ್ಕೆ ನನ್ನಿಂದ ಆಗಲ್ಲ, ಬನ್ನಿ ಮನೆಗೋಗಿ ರಾತ್ರಿದು ಅನ್ನ ಇರುತ್ತೆ ಅಲ್ವಾ, ಅದನ್ನ ತಿನ್ನೋಣ ಹಾಗೆ ಅಂತ ಅವಳ ಗಂಡನನ್ನು ಕರ್ಕೊಂಡು ಹೊರಟೇ ಹೋದ್ಲು. ಇಷ್ಟರಲ್ಲಿ ಕೆಲಸಕ್ಕೆ ಹೋದ ಸದಾನಂದಂ ಮನೆಗೆ ಬಂದ. ಘಮಘಮವಾದ ಅಡಿಗೆಯನ್ನು ಮಾಡಿಕೊಟ್ಲು. ಇದೇ ಮಾತನ್ನು ಲಲಿತಾ ಊರಿನ ಜನರಿಗೆ ಹೇಳಿದ್ಲು. ಊರಿನ ಜನರು ಸಾವಿತ್ರಿ ಮನೆ ಕಡೆ ಹೋಗುವುದನ್ನೇ ನಿಲ್ಲಿಸಿಬಿಟ್ರು. ಹೀಗೆ ಲಲಿತಾ ಅವಳ ಸಂಬಂಧಿಕರಿಗೆ ಪಾಠವನ್ನು ಕಲಿಸಿ ಅವಳ ಗಂಡನ ಜೊತೆ ಸಂತೋಷವಾಗಿ ಜೀವನ ಮಾಡಿದ್ಲು. ಪ್ರತಿಯೊಂದು ಊರಲ್ಲಿ ಎಲ್ಲರಿಗೂ ಕಾಣುವ ರೀತಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಮಾತಾಡಿದ್ರೆ ನಗ್ತಾರೆ, ಆಲೋಚನೆ ಹೇಳಿದ್ರೆ ಕೇಳೋದಿಲ್ಲ,
ಕೆಲ್ಸಕ್ಕೆ ಬಾರದವನು ಅಂತ ಹೇಳ್ತಾರೆ. ನಮ್ಮ ವೆರಿಪಾಲಂ ಊರಲ್ಲಿರುವ ವೆಂಗಲಪ್ಪ ಕೂಡ ಹಾಗೇನೆ. ಊರಲ್ಲಿ ಐಸ್ ವ್ಯಾಪಾರ ಮಾಡ್ತಾ ಇರುವ ಸಿದ್ದಯ್ಯನ ಬಳಿ ಬಂದ ಒಂದು ದಿನ. ಏನೋ ವೆಂಗಲಪ್ಪ, ದಾರಿ ತಪ್ಪಿ ಬಂದಿದೀಯಾ? ದಾರಿ ತಪ್ಪಿ ಬಂದಿಲ್ಲ ಚಿಕ್ಕಪ್ಪ, ನಿಮ್ಮ ಅಂಗಡಿಯಲ್ಲಿ ಕೆಲಸ ಇದ್ರೆ ಕೇಳೋಣ ಅಂತ ಬಂದೆ. ಏನೋ ಕೆಲಸ ಮಾಡ್ತೀಯಾ? ನೀವು ಏನ್ ಕೆಲಸ ಕೊಟ್ರು ಮಾಡ್ತೀನಿ. ನಿನ್ನತ್ರ ಏನೋ ಕೆಲಸ ಮಾಡಿಸೋದು? ನೀನು ಮಾತಾಡಕ್ಕೆ ಮಾತ್ರ ಸರಿ, ಕೆಲಸ ಮಾಡಕ್ ಸರಿ ಇಲ್ಲ. ಅಯ್ಯೋ, ನೀವು ಹೇಳಿದ ಕೆಲಸನ ನಾನು ಮಾಡ್ತೀನಿ. ಏನೋ ಹೇಳ್ತಾ ಇದೆಯಲ್ಲಪ್ಪ. ನನ್ನ ಹೆಸರು ವೆಂಗಲಪ್ಪ. ನನಗೆ ಗೊತ್ತು ಕಣೋ, ನಿನ್ನ ಹೆಸರು ಲಪ್ಪ ಅಲ್ಲ ವೆಂಕಲಪ್ಪ ಅಂತ. ನೀನು ಮಾತಲ್ಲೇ ಕೋಟೆ ಕಟ್ತೀಯ, ಆದ್ರೆ ಕೈಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಹೀಗೆ ಮಾತ್ರ ಅಲ್ಲ ಕಣೋ, ಈ ಊರಲ್ಲಿರುವ ಜನರಿಗೂ ಎಲ್ಲರಿಗೂ ಗೊತ್ತು. ನೋಡಿ ಚಿಕ್ಕಪ್ಪ, ಯಾರಾದ್ರೂ ನನ್ನ ಹತ್ರ ಏನಾದ್ರೂ ಕೆಲಸ ಹೇಳಿದ್ರೆ ತಾನೇ ನಾನು ಕೆಲಸ ಮಾಡ್ತೀನಾ ಇಲ್ವಾ ಅಂತ ಗೊತ್ತಾಗೋದು. ಯಾರು ಯಾವ ಕೆಲಸನೂ ಕೊಡದೆ ಕೆಲಸ ಮಾಡೋದಿಲ್ಲ ಅಂತ ಹೇಗೆ ಹೇಳೋದು? ಲೇ, ಇವಾಗ್ಲೇ ತುಂಬಾನೇ ಮಾತಾಡ್ಬಿಟ್ಟೆ, ನನ್ನ ಅಂಗಡಿ ಹತ್ರದಿಂದ ಹೋಗೋ. ಹಾಗೆ ಅಂತ ವೆಂಗಲಪ್ಪನ ಅಲ್ಲಿಂದ ಓಡಿಸ್ಬಿಟ್ರು. ಅಲ್ಲಿಂದ ವೆಂಗಲಪ್ಪ ದಿನಸಿ ಅಂಗಡಿನ ಕಿಟ್ಟಪ್ಪನ ಬಳಿ ಬಂದು ಕೆಲಸವನ್ನು ಕೇಳಿದ. ಅವನು ಕೂಡ ಸಿದ್ದಯ್ಯ ಹೇಳಿದ ಮಾತನ್ನ ಹೇಳಿದ. ವೆಂಗಲಪ್ಪ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಬಂದ. ಏನಪ್ಪ, ಇವತ್ತಾದ್ರೂ ಎಲ್ಲಾದ್ರೂ ಕೆಲಸ ಸಿಕ್ತಾ? ಇಲ್ಲಮ್ಮ, ಎಲ್ಲಿ ಹೋಗಿ ಕೆಲಸ ಕೇಳಿದ್ರು ಕೂಡ ನಿನಗೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ, ನೀನು ಯಾವ ಕೆಲಸಕ್ಕೂ ಬಾರದವನು ಅಂತ ಹೇಳಿ ಕಳಿಸ್ತಿದ್ದಾರೆ. ನಾನು ಎಲ್ಲೋದ್ರೂ ಇದೇ ಮಾತು ಮಾತಾಡ್ತಿದ್ದಾರಮ್ಮ. ನನ್ ಮನ್ಸಿಗೆ ನೋವಾಗುವ ರೀತಿ ಮಾತಾಡ್ತಿದ್ದಾರೆ. ನನಗೆ ಬುದ್ಧಿವಂತಿಕೆ ಇದ್ರೂ ಕೂಡ ಸರಿಯಾದ ಗುರುತು ಇಲ್ಲದಿದ್ರೆ ಅದು ಕೂಡ ಒಂದು ದೊಡ್ಡ ತಪ್ಪಲ್ವಮ್ಮ. ದುಃಖ ಪಡ್ಬೇಡಪ್ಪ, ನಿನಗೂ ಕೂಡ ಒಳ್ಳೆ ದಿನ ಬರುತ್ತೆ. ಯಾವ ಕೆಲಸ ಮಾಡಿದ್ರೆ ಒಳ್ಳೆ ದಿನ ಬರುತ್ತೆ ಅಮ್ಮ? ಕೊಲೆ ಮಾಡ್ಬೇಕಾ? ಏನಾದ್ರೂ ಕಳ್ಳತನ ಮಾಡ್ಬೇಕಾ? ಅಥವಾ ಇಲ್ಲ ಸಲ್ಲದ ಮಾತೇಳಿ ಜಗಳ ಮಾಡೋದಾ? ಯಾವುದೂ ಇಲ್ಲ ಅಂದ್ರೆ ಆ ಮೀಸೆ ನಾರಾಯಣನ ಹಾಗೆ ಕತ್ತಿ ಹಿಡ್ಕೊಂಡು ಎದುರಿಸ್ಬೇಕಾ ಹೇಳಮ್ಮ? ಯಾವ ಕೆಲಸ ಮಾಡಿದ್ರೆ ನನಗೆ ಈ ಊರಲ್ಲಿ ಒಳ್ಳೆ ಹೆಸರು ಬರುತ್ತೆ ಹೇಳು? ತುಂಬಾ ಬುದ್ಧಿವಂತಪ್ಪ, ನೀನೇ ಆಲೋಚನೆ ಮಾಡು. ಏನ್ ಕೆಲಸ ಮಾಡಿದ್ರೆ ಅವರೆಲ್ಲರೂ ನಿನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಗುರುತಿಸ್ತಾರಂತ ನೋಡು. ಅದೇ ಕಣಮ್ಮ, ನಾನು ಕೂಡ ಆಲೋಚನೆ ಮಾಡ್ತಿದ್ದೀನಿ. ನಾನಿನ್ನು ಕೆಲ್ಸಕ್ಕೆ ಹೊರಡ್ತೀನಪ್ಪ, ಹಸಿವಾದಾಗ ಊಟ ಮಾಡು. ನಿನಗೋಸ್ಕರ ಎಲ್ಲ ಅಡಿಗೆ ಮಾಡಿಟ್ಟಿದ್ದೀನಿ. ನನ್ನ ಮುದ್ದಾದ ಅಮ್ಮ. ಹೀಗೆ ಗೌರಮ್ಮ ಕೆಲ್ಸಕ್ಕೆ ಹೊರಟೋದ್ರು. ವೆಂಗಲಪ್ಪ ಆಲೋಚನೆ ಮಾಡ್ತಿದ್ದ. ನಾನು ಕೆಟ್ಟವನ ಆಗ್ಬೇಕು ಅಂತ ಬಯಸ್ತಾ ಇಲ್ಲ. ಅವರನ್ನು ಭಯಪಡಿಸೋದು ಅಷ್ಟೊಂದು ಒಳ್ಳೇದಲ್ಲ. ಅವರನ್ನೇ ಆಲೋಚನೆ ಮಾಡುವ ರೀತಿ ಮಾಡ್ಬೇಕು. ಅವಾಗ ಅವರಲ್ಲಿ ಬದಲಾವಣೆ ಆಗುತ್ತೆ. ನಮ್ಮಮ್ಮ ಹೇಳಿದ ರೀತಿ ಅವ್ರು ನನ್ನ ಗುರುತಿಸ್ತಾರೆ. ಹಾಗೆ ಅಂತ ಆಲೋಚನೆ ಮಾಡ್ದ. ಸ್ವಲ್ಪ ಸಮಯದ ನಂತರ ಅವನಿಗೊಂದು ದೊಡ್ಡ ಆಲೋಚನೆ ಬಂತು. ಅವನು ಆಲೋಚನೆ ಮಾಡಲಾರಂಭಿಸಿದ. ಹೀಗೆ ಬಂದ ಆಲೋಚನೆ ಪ್ರಕಾರ ಮಾಡಿದ್ರೆ ಊರಿನವರೆಲ್ಲರೂ ಕೂಡ ನನ್ನ ಮೆಚ್ಕೊಳ್ತಾರೆ. ಹಾಗೆ ಹೇಳಿ ಪ್ರತಿದಿನ ರಾತ್ರಿಯಲ್ಲಿ ಐಸನ್ನು ಕಳ್ಳತನ ಮಾಡಿ ಅದನ್ನು ನದಿಯಲ್ಲಿ ಎಸಿತಾ ಇದ್ದ. ಆ ನಂತರ ಕಿಟ್ಟಯ್ಯನ ದಿನಸಿ ಅಂಗಡಿಗೆ ಹೋಗಿ ಸಕ್ಕರೆಯನ್ನು ಕಳ್ಳತನ ಮಾಡಿ ಅದನ್ನು ಕೂಡ ನೀರಿಗೇನೆ ಎಸಿತಾ ಇದ್ದ. ಕರಗುವ 2 ಗುಣವುಳ್ಳ 2 ವಸ್ತುಗಳನ್ನು ಅವನು ತೆಗೆದುಕೊಂಡು ಬಂದು ನೀರಿಗೆ ಎಸೆದ. ಕಿಟ್ಟಯ್ಯನಿಗೆ ಅವನ ಅಂಗಡಿಯಿಂದ ಐಸು ಹೇಗೆ ಮಾಯವಾಗ್ತಾ ಇದೆ ಅಂತ ಅವನಿಗೆ ಅರ್ಥವಾಗಲಿಲ್ಲ. ಅದೇ ರೀತಿ ಅವನ ಅಂಗಡಿಯಿಂದ ಸಕ್ಕರೆಯನ್ನು ಯಾರು ಹೇಗೆ ಕಳ್ಳತನ ಮಾಡ್ತಿದ್ದಾರೆ ಅಂತ ಅರ್ಥವಾಗಲಿಲ್ಲ. ಆದ್ರೆ ಊರಲ್ಲಿ ಮಾತ್ರ ಯಾರೋ ಕಳ್ಳರಿದ್ದಾರೆ ಎನ್ನುವ ಮಾತು ಎಲ್ಲರ ಬಾಯಲ್ಲಿ ಬರ್ತಾ ಇತ್ತು. ಆ ಮಾತನ್ನು ಕೇಳಿ ವೆಂಗಲಪ್ಪ, ತಪ್ಪು ಮಾಡೋರು ಬಳಿ ಅವರಿಗೆ ಬೇಕಾಗಿರುವ ವಸ್ತು ಮಾಯವಾಗುತ್ತೆ. ಅಯ್ಯೋ, ನಾನು ಐಸ್ ಮಾರಾಟ ಮಾಡ್ತಾ ಇದ್ದೀನಿ, ಅದನ್ನ ಬಿಟ್ರೆ ನನಗೆ ಬೇರೆ ಇನ್ನೇನ್ ಗೊತ್ತಿಲ್ವಲ್ಲ. ನಾನು ಕೂಡ ದಿನಸಿ ಅಂಗಡಿಯನ್ನು ಇಟ್ಕೊಂಡು ಎಲ್ಲಾ ವಸ್ತುಗಳ ಜೊತೆಗೆ ಸಕ್ಕರೆಯನ್ನು ಕೂಡ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದೀನಿ. ಆದ್ರೆ ಸಕ್ಕರೆ ಮಾತ್ರ ಮಾಯವಾಗ್ತಿದೆಯೇ? ಹಾಗಾದ್ರೆ ಇದು ಯಾರೋ ಕಳ್ಳರ ಕೆಲ್ಸನೇ. ಅವರನ್ನು ಹಿಡಿಯಬೇಕಾಗಿದ್ದೆ. ಇದೆಲ್ಲ ಮಾಡೋದು ಕಳ್ಳ ಅಂತ ಯಾಕೆ ತಿಳ್ಕೊತೀರಾ? ದೆವ್ವ ಅಂತ ತಿಳ್ಕೊಬೋದಲ್ವಾ? ಈ ಮಾತನ್ನು ಕೇಳಿದ ಸ್ವಲ್ಪ ಊರು ಜನರು ದೆವ್ವ ಐಸು ಸಕ್ಕರೆಯನ್ನು ಕಳ್ಳತನ ಮಾಡಿ ಏನ್ ಮಾಡುತ್ತೆ ಅಂತ ನಗ್ತಾ ಇದ್ರು. ಸ್ವಲ್ಪ ಜನ ಭಯಪಡ್ತಾ ಇದ್ರು. ಆದ್ರೆ ಅದರಲ್ಲೂ ಕೂಡ ಇನ್ನು ಕೆಲವರು ಆಲೋಚನೆ ಮಾಡಲಾರಂಭಿಸಿದ್ರು. ಬದಲಾವಣೆ ಉಂಟಾಯಿತು. ತುಂಬಾ ಸಂತೋಷ. ಊರಲ್ಲಿರುವ ದೆವ್ವ ತಿರುಗುತ್ತಾ ತಪ್ಪು ಮಾಡಿದವರ ಬಳಿಯಿಂದ ಅವರಿಗೆ ಇಷ್ಟವಾದದ್ದನ್ನು ಕಳ್ಳತನ ಮಾಡ್ತಾರೆ ಅಂತ ನಾನು ಹೇಳಿದ್ದು ನಂಬಿಬಿಟ್ರು. ಇವಾಗ ನಿಜ ಹೊರಗೆ ಬಂದ್ರೆ ಹಾಗೆ ಅಂತ ಅವನು ಸುಳ್ಳು ತುಂಬಾ ದಿನ ಅವನ ಒಳಗೆ ಇರ್ಲಿಲ್ಲ. ಒಂದು ದಿನ ಊರಿನವರನ್ನು ಪಂಚಾಯಿತಿ ಆಫೀಸ್ ಹತ್ರ ಬರಕ್ ಕೇಳ್ದ. ಎಲ್ಲರೂ ಬಂದ್ರು. ಏನೋ ವೆಂಗಲಪ್ಪ, ಯಾಕೆ ಎಲ್ಲರನ್ನ ಇಲ್ಲಿಗೆ ಬರಕ್ ಕೇಳಿದೀಯಾ? ನೋಡಪ್ಪ, ಇದು ವ್ಯಾಪಾರ ನಡೆಯುವಂತ ಸಮಯ. ಈ ಸಮಯದಲ್ಲಿ ಬರ್ಲಿಕ್ಕೆ ಕೇಳಿದೀಯಲ್ವಾ? ಈ ಸಮಯದಲ್ಲೇ ನನಗೆ ಕೆಲಸ ಮಾಡ್ಬೇಕಾಗಿರೋದು. ಹೌದು ತಮ್ಮ, ಇಷ್ಟಕ್ಕೂ ಯಾಕೆ ಬರಕ್ ಕೇಳ್ದೆ ಅಂತ ಹೇಳು. ಊರಲ್ಲಿ ಐಸು ಸಕ್ಕರೆ ಮಾಯವಾಗೋದು ದೆವ್ವ ಮಾಡುವ ಕೆಲಸವಲ್ಲ.
ಹೌದಾ? ಮತ್ಯಾರ ಕೆಲ್ಸ? ನಂದೇ ಕೆಲ್ಸ. ನಾನೇ ಅವುಗಳನ್ನ ಕಳ್ಳತನ ಮಾಡಿದ್ದು. ನೀನ್ ಯಾಕೋ ಅವುಗಳನ್ನ ಕಳ್ಳತನ ಮಾಡ್ದೆ? ಹಣಕ್ಕೋಸ್ಕರನೇ ಹಾಗಿರುತ್ತೆ, ಇನ್ಯಾಕೆ ಮಾಡ್ತಾ ನೀವನು? ನಿಜನಾ ವೆಂಗಲಪ್ಪ? ಅಯ್ಯ, ಹಣಕ್ಕೋಸ್ಕರ ಅಲ್ಲ ಅಯ್ಯ. ಮತ್ತೆ ಇನ್ಯಾತಕ್ಕೋಸ್ಕರ ಕಳ್ಳತನ ಮಾಡ್ದೆ? ನೀವು ನನ್ನ ಮನುಷ್ಯನಾಗಿ ನೋಡ್ತಾನೇ ಇಲ್ಲ. ನೀವು ಹಾಗೆ ನನ್ನ ನೋಡದೆ ಹೋಗಿರೋದೆ ನಾನು ಈ ಕೆಲಸ ಮಾಡುವ ರೀತಿ ಮಾಡಿದ್ದು. ಊರಿನ ಜನರು ಒಬ್ಬರ ಮುಖವನ್ನೊಬ್ರು ನೋಡಿಕೊಂಡ್ರು. ಐಸು ಸಕ್ಕರೆ ಇದರ ಎರಡು ಸ್ವಭಾವವನ್ನು ಒಂದೇ ರೀತಿ. ಅದು ಏನು ಅಂತ ಹೇಳಿ? ಕರಗಿ ಹೋಗೋದು. ಹೌದಲ್ವಾ? ಅವುಗಳು ಕರಗಿದ್ರೆ ಮಾತ್ರ ಅವುಗಳಿಗೆ ಅಂದ. ನಮ್ಮ ಮನಸ್ಸು ಕೂಡ ಹಾಗೇನೆ. ನೀನು ಕಳ್ಳನಾಗ್ಬೇಕಾದ ಅವಶ್ಯಕತೆ ಇಲ್ಲ ಕಣೋ. ನೀನು ಹೇಳಿದ ಮಾತು ಕೇಳುವ ಅವಶ್ಯಕತೆ ಇದೆ. ನಿನ್ನಿಂದ ಊರಿನವರು ನಿನಗೆ ಕೆಲಸ ಕೊಡ್ತಾರೆ. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡು. ಅಯ್ಯ, ತುಂಬಾ ಸಂತೋಷ ಅಯ್ಯ. ಸರಿ ವೆಂಗಲಪ್ಪ, ನೀನು ಕದ್ದಿರುವ ಐಸು ಸಕ್ಕರೆನ ಎಲ್ಲಿಟ್ಟಿದೀಯ ಅದನ್ನ ತಗೊಂಬಂದವರಿಗೆ ಕೊಟ್ಟುಬಿಡು. ಅಯ್ಯ, ಹಾಗಾದ್ರೆ ಇಬ್ರು ಕೆಲಸದವರು ಬೇಕಾಗುತ್ತೆ. ಆ ಮಾತನ್ನು ಹೇಳಿದಾಗ ಊರಿನ ಮುಖ್ಯಸ್ಥರು, ಊರಿನ ಜನರು ಎಲ್ಲರೂ ಅವನ ಮುಖವನ್ನು ನೋಡಿದ್ರು. ಏನು, ಇಬ್ಬರು ಜೀತದವರು ಬೇಕಾ? ಯಾಕಪ್ಪ? ಯಾಕೆ ಅಂದ್ರೆ ಐಸು ಮತ್ತು ಸಕ್ಕರೆಯನ್ನು ತೆಗಿಲಿಕ್ಕೆ. ಇಲ್ಲಿ ನೋಡು ವೆಂಗಲಪ್ಪ, ನೀನು ಏನ್ ಹೇಳ್ತಾ ಇದೀಯ ಅಂತ ಅರ್ಥ ಆಗ್ತಾ ಇಲ್ಲ. ಇವೆಲ್ಲರೂ ನನ್ನ ಜೊತೆ ಬನ್ನಿ, ನಿಮ್ಗೆ ಅರ್ಥ ಆಗುವ ರೀತಿ ತೋರಿಸ್ತೀನಿ. ಅವನು ನದಿಯ ತೀರಕ್ಕೆ ಹೋದ. ಅವನ ಹಿಂದೇನೆ ಊರಿನ ಜನರು ಎಲ್ಲರೂ ಹೋದ್ರು. ಜಮೀನ್ದಾರರಯ್ಯ, ನಾನು ಐಸು ಸಕ್ಕರೆನ ಈ ನದಿಗೆನೆ ಹಾಕಿದ್ದು. ಅವುಗಳು ಕೆಳಗೋಗಿರುತ್ತೆ ಅಲ್ವಾ, ಅದನ್ನ ಮೇಲೆ ತೆಗಿಬೇಕು ತಾನೆ. ಎಲ್ಲರೂ ವೆಂಗಲಪ್ಪನನ್ನು ಅಮಾಯಕನಾಗಿ ನೋಡಿದ್ರು. ಅಯ್ಯೋ ಬುದ್ಧಿವಂತನೇ, ಐಸು ಸಕ್ಕರೆನ ನೀರಿಗೆ ಎಸೆದ್ರೆ ಅವುಗಳು ಕರಗಿ ಹೋಗದೆ ನೀರ ಅಡಿಗೆ ಹೋಗುತ್ತೆ ಅಂತ ಹೇಗೋ ತಿಳ್ಕೊಂಡೆ? ಅಯ್ಯೋ ಜಮೀನ್ದಾರರೇ, ಐಸ್ ನಮಗೆ ನೀರಿಂದ ತಾನೆ ತಯಾರಾಗೋದು. ಹೌದು, ಹೊರಗಡೆ ತೆಗೆದ್ರೆ ತಾನೆ ಕರಗಿ ಹೋಗೋದು. ಮತ್ತೆ ನೀರಿಗೆನೆ ಹಾಕಿದ್ರೆ ಹೇಗೆ ಕರಗುತ್ತೆ? ಗಟ್ಟಿಯಾಗಿ ತಾನೆ ಇರುತ್ತೆ. ಸರಿ, ಸಕ್ಕರೆನ ಯಾಕೆ ಹಾಕದೆ ವೆಂಗಲಪ್ಪ? ಸಕ್ಕರೆಗೆ ಒಂಚೂರು ನೀರ್ ಹಾಕಿದ್ರೆ ತಾನೆ ಅದು ಗಟ್ಟಿಯಾಗಿರುತ್ತೆ. ಆಗಿರುವಾಗ ಇಷ್ಟು ನೀರಲ್ಲಿ ಹಾಕಿದ್ರೆ ಗಟ್ಟಿಯಾಗಿ ತಾನೆ ಇರುತ್ತೆ. ಮಾತು ಕೇಳಿ ಕಿಟ್ಟಯ್ಯನಿಗೆ ಹುಚ್ಚಿಡಿದಂತಾಯಿತು. ಹೌದೌದು, ನನ್ನ ಹೆಸರು ಚೆಪ್ಪಣ್ಣನೇ. ಹೌದೌದು, ನನ್ನ ಹೆಸರು ಚೆಪ್ಪಣ್ಣನೇ. ಹಾಗೆ ಅಂತ ಹೇಳಿದ ಮಾತನ್ನೇ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂಡೇ ಹೋದ. ಹೀಗೆ ಅಂದಿನಿಂದ ವೆಂಗಲಪ್ಪನಿಗೆ ಕೆಲಸವನ್ನು ಹೇಳಿ ಅವನು ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಅವನಿಗೆ ಹೇಳಿದ ಕೆಲಸವನ್ನು ಅಲ್ಲೇ ನಿಂತು ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಊರಿನವರು ಭಾವಿಸಿದ್ರು. ನನಗೆ ಬುದ್ಧಿ ಇಲ್ಲ ಅಂತ, ನಾನು ಪೆದ್ದ ಅಂತ ಯಾರು ಕೂಡ ನನಗೆ ಕೆಲಸನೇ ಕೊಡೋದಿಲ್ವಾ? ಇವಾಗ ಗೊತ್ತಾಯ್ತಾ ನನ್ನ ಕೆಲಸ, ನಾನು ಎಷ್ಟು ಬುದ್ಧಿವಂತ ಅಂತ. ನಾನು ಬುದ್ಧಿವಂತ ವೆಂಗಲಪ್ಪನೇ. ಇವಾಗ ನೀವು ಕೊಡುವ ಸಂಬಳದಲ್ಲಿ ನಮ್ಮ ತಾಯಿನ ನಾನು ಸಂತೋಷವಾಗಿ ನೋಡ್ಕೋತೀನಿ. ಹಾಗೆ ಅಂತ ಅಂದುಕೊಂಡು ವೆಂಗಲಪ್ಪ ಅಂದಿನಿಂದ ಸಂಬಳವನ್ನು ತೆಗೆದುಕೊಂಡು ಹೋಗಿ ತಾಯಿಯ ಕೈಯಲ್ಲಿ ಕೊಟ್ಟು ಅವನ ತಾಯಿಯನ್ನು ನೋಡ್ಕೋತಿದ್ದ. ಗೌರಮ್ಮ ಕೂಡ ತನ್ನ ಮಗ ಬುದ್ಧಿವಂತ ಅಂತ ತುಂಬಾನೇ ಹೆಮ್ಮೆ ಪಡ್ತಾ ಇದ್ರು.